ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ KA ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಆಫ್ ಎಂಟ್ರಿ ಮಾಡೋದಕ್ಕೋಸ್ಕರ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗಾಗಲೇ ನೀವೆಲ್ಲ ಚೆಕ್ ಮಾಡಿರ್ತೀರ ಅನ್ಕೊಂಡಿದ್ದೀನಿ. ಸೊ ಚೆಕ್ ಮಾಡಬೇಕಾದ್ರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಸುಮಾರಷ್ಟು ಪ್ರಾಬ್ಲಮ್ ಫೇಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ಇನ್ನೂ ಒಂದು ದಿವಸ ಬಿಟ್ಟು ಟ್ರೈ ಮಾಡಿ ಆಯಿತಾ. ಸೊ ಆಫ್ ಎಂಟ್ರಿ ಮಾಡೋದಕ್ಕೆ ಬೇಕಾದಂಥ ಕಾಲೇಜ್ ಲಿಸ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಯಾರಾದರೂ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ನಾನು ಆಲ್ರೆಡಿ ನಿಮಗೆ ಟಾಪ್ 20 ಕಾಲೇಜ್ ಅನಾಲಿಸಿಸ್ ಮಾಡಿದ್ದೀನಿ ವಿತ್ ಪ್ಲೇಸ್ಮೆಂಟ್ ಕೂಡ, ಮತ್ತು ಟಾಪ್ 100 ಕಾಲೇಜ್ ಲಿಸ್ಟ್ ಕೂಡ ನಾನು ಮಾಡಿಕೊಟ್ಟಿದ್ದೀನಿ ನಿಮಗೆ. ಸೊ ಅದನ್ನ ರೆಫರ್ ಮಾಡಿಬಿಟ್ಟು ನೀವು ಆಫ್ ಎಂಟ್ರಿ ಲಿಸ್ಟನ್ನು ರೆಡಿ ಮಾಡ್ಬೋದು. ಸೊ ಆಫ್ ಎಂಟ್ರಿ ಮಾಡೋಕ್ಕೆ ಬೇಕಾದಂಥ ಸುಮಾರಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ಮುಂದಿನ ವಿಡಿಯೋಗಳು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು KA ಅವರು ಒಂದು ಇಂಪಾರ್ಟೆಂಟ್ಸ್ ಆದ ಡೇಟ್ಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಆ ಒಂದು ಡೇಟ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವೇನು ಆಫ್ ಎಂಟ್ರಿ ಮಾಡ್ತಿರಲ್ವಾ, ಸೊ ಆಫ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 15th ವರೆಗೂ ಇರುತ್ತೆ. ಸೊ ಆಫ್ ಎಂಟ್ರಿ ಸಬ್ಮಿಟ್ ಮಾಡೋದಂತ ಏನಿರಲ್ಲ. ಸೊ ಇವತ್ತು ಏನು ಮಾಡ್ತೀರಾ, ನೀವು ಒಂದಿಷ್ಟು ಕಾಲೇಜಸ್ ಲಿಸ್ಟ್ಗಳನ್ನು ಆ್ಯಡ್ ಮಾಡ್ತೀರಾ. ಸೊ ನಿಮಗೆ ನಾಳೆ ಏನಾದರೂ ಮತ್ತೆ ಇನ್ನೊಂದು ಯಾವ್ದಾದ್ರು ಕಾಲೇಜ್ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡಿರ ಅಂತಂದರೆ ಅಲ್ಲಿ ಕೂಡ ಆ್ಯಡ್ ಮಾಡ್ಬೋದು. ಸೊ ಅಲ್ಲಿ ಆ್ಯಡ್ ಮಾಡಿಬಿಟ್ಟು ನೀವು ಸೇವ್ ಚೇಂಜಸ್ ಅಂತ ಏನೋ ಕೊಡ್ತೀರಾ, ಆಪ್ಷನ್ ಇರುತ್ತೆ. ಸೊ ಫೈನಲ್ ಆಗಿ ನೀವು ಯಾವುದು ಸೇವ್ ಚೇಂಜಸ್ ಅಂತ ಕೊಡ್ತೀರಲ್ವಾ, ಅದು ನಿಮ್ಮ ಕೊನೆಯ ಸಬ್ಮಿಟ್ ಫಾರ್ಮ್ ಆಗಿರುತ್ತೆ ಆಯಿತಾ. ಅಂದರೆ ಜುಲೈ 15ನೇ ತಾರೀಕು ರಾತ್ರಿ ಏನು ನೀವು ಚೇಂಜಸ್ ಮಾಡಿರ್ತೀರಲ್ವಾ, ಅದೇ ನಿಮ್ಮ ಫೈನಲ್ ಆಫ್ ಎಂಟ್ರಿ ಲೀಸ್ಟ್ ಆಗಿರುತ್ತೆ. ಸೊ ಅಲ್ಲಿವರೆಗೂ ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಸೊ ಈ ಡೇಟ್ಸು KA ಅವರು ಮುಂದೆ ಕೂಡ ಚೇಂಜ್ ಮಾಡ್ಬೋದು. ಸೊ ಅಫಿಷಿಯಲಾಗಿ ಇಲ್ಲಿವರೆಗೂ ಕೊಟ್ಟಿರುವ ಪ್ರಕಾರ ಇವಾಗ ಏನು ಹೇಳ್ತೀನಲ್ವಾ, ಅದು ಫೈನಲೈಸ್ ಡೇಟ್ ಆಗಿರುತ್ತೆ. ಸೊ ನೆಕ್ಸ್ಟು 15ನೇ ತಾರೀಕಿನವರೆಗೂ ನೀವು ಆಫ್ ಎಂಟ್ರಿಯನ್ನು ಮಾಡ್ತೀರಾ. ಅಂದರೆ ನಿಮ್ಮ ಪ್ರಿಯಾರಿಟಿ ವೈಸು ಎಲ್ಲ ಕಾಲೇಜ್ ಲಿಸ್ಟು, ಬ್ರ್ಯಾಂಚ್ ಲಿಸ್ಟ್ ಎಲ್ಲ ಹಾಕಿರ್ತೀರಾ. ಆಮೇಲೆ ಸೊ ನೀವೇನು ಆಫ್ ಎಂಟ್ರಿ ಮಾಡಿರ್ತೀರಾ, ಅದಾದ 3 ದಿನಕ್ಕೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಆಯಿತಾ. ಮಾಕ್ ಅಲಾಟ್ಮೆಂಟ್ ಅಂದರೆ ಜಸ್ಟ್ ಟ್ರಯಲ್ ಥರ, ನಿಮಗೆ ನೀವು ಮಾಡಿರೋ ಲಿಸ್ಟ್ ಪ್ರಕಾರ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋ ಒಂದು ಐಡಿಯಾ ಇರಲಿ ಅಂತ ಒಂದು ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಬಟ್ ಅದು ನಿಮ್ಮ ರಿಯಲ್ ಅಲಾಟ್ಮೆಂಟ್ ಆಗಿರೋದಿಲ್ಲ, ಓಕೆನಾ. ಆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ನಿಮ್ಮ ಆಫ್ ಎಂಟ್ರಿ ಲಿಸ್ಟನ್ನು ಚೇಂಜ್ ಮಾಡ್ಕೊಳೋದಕ್ಕೂ ಕೊಡ್ತಾರೆ. ಅಂದರೆ ಕಾಲೇಜ್ನ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಆ್ಯಡ್ ಕೂಡ ಮಾಡ್ಬೋದು, ಪ್ರಿಯಾರಿಟೀಸ್ ಚೇಂಜ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ಮಾಡ್ಬೋದು, ಓಕೆನಾ. ಸೊ ಈ ಒಂದು ಮಾರ್ಕ್ ಸೀಟ್ ಅಲಾಟ್ಮೆಂಟನ್ನು 19ನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಫ್ಟರ್ 11 ಗಂಟೆ ಆದಮೇಲೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮುಂದೆ ಕೂಡ ಚೇಂಜ್ ಆಗ್ಬೋದು, ಬಟ್ ಇಲ್ಲಿವರೆಗೂ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಇದಿಷ್ಟು ಡೇಟ್ಸ್ ಆಗಿರುತ್ತೆ. ಸೊ ಮುಂದೆ ಕೂಡ ಹೇಳ್ಕೊಡ್ತೀನಿ ನಾನು ನಿಮಗೆ. ಆಮೇಲೆ ಅಣುಕು ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯ ನಂತರ ಇಚ್ಛೆ ಆಯ್ಕೆಗಳನ್ನು ಸೇರಿಸಲು ಉಳಿಸಲು, ಅದೇ ಹೇಳಿದ್ನಲ್ವಾ ಎಡಿಟ್ ಆಪ್ಷನ್ನು, 19ನೇ ತಾರೀಕಿಗೆ ರಿಸಲ್ಟ್ ಬಂತು ಅಂದರೆ ನೆಕ್ಸ್ಟ್ 19ನೇ ತಾರೀಕಿಂದ 22ನೇ ತಾರೀಕಿನವರೆಗೂ ನಿಮಗೆ ನಿಮ್ಮ ಆಫ್ ಎಂಟ್ರಿ ಲೀಸ್ಟಲ್ಲಿ ಏನಾದರೂ ಮಾಡಿಫಿಕೇಷನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದರೆ ಆ ಒಂದು ಚಾನ್ಸನ್ನು ನಿಮಗೆ KA ಕೊಟ್ಟಿದ್ದಾರೆ ಆಯಿತಾ. 19ನೇ ತಾರೀಕಿಂದ 22ನೇ ತಾರೀಕಿನವರೆಗೂ, 22ನೇ ತಾರೀಕು ರಾತ್ರಿ 11 ಗಂಟೆ 59 ನಿಮಿಷದವರೆಗೂ ಇರುತ್ತೆ ಟೈಮ್, ಓಕೆನಾ. ಆ ಡೇಟ್ಸ್ ಒಳಗೆ ನೀವು ನಿಮ್ಮ ಆಫ್ ಎಂಟ್ರಿನ ಚೇಂಜ್ ಮಾಡ್ಕೊಬೋದಾಗಿರುತ್ತೆ ಆಯಿತಾ. ಈಗ ಆದಮೇಲೆ ನಿಮ್ಮ ಫೈನಲ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬರುತ್ತೆ ಆಯಿತಾ. ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ ನೀವೇನು ಎಡಿಟ್ ಆಪ್ಷನ್ ಮಾಡ್ತಿರಲ್ವಾ, ಎಡಿಟ್ ಮಾಡಿ ಆಗಿ 3 ದಿನ ಆದಮೇಲೆ ನಿಮ್ಮ ಫೈನಲ್ ಸೀಟ್ ಅಲಾಟ್ಮೆಂಟ್ ಬರುತ್ತೆ, ಓಕೆನಾ. ಸೊ ನಿಮ್ಮ ಫಸ್ಟ್ ರೌಂಡು ಸೀಟ್ ಅಲಾಟ್ಮೆಂಟ್ ಏನಿದೆ ಅದು ಜುಲೈ 25th ಅಂದು ಬರುತ್ತೆ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಅವರು ಕೊಟ್ಟಿರುವಂತಹ ಈವರೆಗಿನ ಇನ್ಫಾರ್ಮೇಷನ್ ಪ್ರಕಾರ ಇವಾಗ ಏನು ಹೇಳಿದೆ ಅಲ್ವ ಡೇಟ್ಸು, ಅದು ಇಲ್ಲಿವರೆಗೂ ಅಪ್ಲೈ ಆಗುತ್ತೆ. ಸೊ ಮುಂದೆ ಕೂಡ ಚೇಂಜ್ ಆಗ್ಬೋದು, ಅವರು ಎಕ್ಸ್ಟೆಂಡ್ ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಇನ್ನೂ ಸುಮಾರಷ್ಟು ಪ್ರೊಸೀಜರ್ ಇದೆ. ಸೊ ಅವೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಇನ್ನೂ ತುಂಬ ಟೈಮ್ ತಗೊಳ್ಬೋದು. ಸೊ ಮುಂದೆ ಕೂಡ ಅವರು ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು ಅಂತಂದರೆ ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಆಯಿತಾ. ಸೊ KA ಅವರು ತಮ್ಮ ಕೆಲಸ ಏನಿದೆ ಅದನ್ನೆಲ್ಲ ಮಾಡಿದ್ದಾರೆ. ಸೊ ನಿಮ್ಮ ಕೆಲಸ ಏನಪ್ಪ ಅಂತಂದರೆ ಕರೆಕ್ಟಾಗಿ ಪ್ರಾಪರಾಗಿ ಒಂದು ಆಫ್ ಎಂಟ್ರಿ ಲೀಸ್ಟನ್ನು ರೆಡಿ ಮಾಡಿಟ್ಕೋಬೇಕು. ಆ ಒಂದು ಲಿಸ್ಟ್ ಪ್ರಕಾರ ನೀವು ಆಪ್ಷನ್ಸನ್ನು ಎಂಟ್ರ್ ಮಾಡ್ಕೊತ ಹೋಗಬೇಕು ಆಯಿತಾ. ಹರಿ ಪಡಬೇಡಿ, ಇನ್ನೂ ಸುಮಾರಷ್ಟು ಟೈಮ್ ಇದೆ. ಸೊ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಯಾಕಂದರೆ ಒಂದು ಕಾಲೇಜಸ್ ನೇಮ್ ಸೇಮ್ ಇರುತ್ತೆ ಲಾಸ್ಟಿಗೆ ಆಯಿತಾ. ಸೊ ಅದಕ್ಕೋಸ್ಕರ ಕಾಲೇಜ್ ಕೋಡನ್ನು ಕೂಡ ರೆಫರ್ ಮಾಡಿಬಿಟ್ಟು ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಈ ರೀತಿ ಒಂದು ಕನ್ಫ್ಯೂಷನ್ ಇರಲೇಬಾರ್ದು ಅಂತಂದು ನಾನು ನಿಮಗೆ 100+ ಕಾಲೇಜ್ ಲಿಸ್ಟ್ ಕೊಟ್ಟಿದ್ದೀನಲ್ವಾ, ಅದರಲ್ಲಿ ಕಾಲೇಜ್ ಕೋಡ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಅದು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಸೊ ಇನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಸೊ ಆ ಒಂದು ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಖಂಡಿತ ಯೂಸ್ ಆಗುತ್ತೆ, ಹೋಗಿ ಚೆಕ್ ಮಾಡ್ಬೋದು, ಓಕೆನಾ. ಸೊ ಈ ಒಂದು ಆಫ್ ಎಂಟ್ರಿನ ನೀವು ಹೇಗೆ ಎಫೆಕ್ಟಿವ್ ಆಗಿ ಮಾಡಬೇಕು, ಹೇಗೆ ಚಾಯ್ಸ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋಗಳು ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಉಪಯೋಗ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಬೇರೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ಬೇಗ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಮುಂದಿನ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.